ವೀಕ್ಷಕರೇ, ನಾವು ಇವತ್ತಿನ ದಿವಸ ಇರ್ತಕ್ಕಂಥ ಒಂದು ಸ್ಥಳ, ಅದು ಅತ್ಯಂತ ಪವಿತ್ರವಾದ ಸ್ಥಳ. ಅನೇಕ ಶತಮಾನಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಅತ್ಯಂತ ಪುರಾತನವಾದ ಮಠಗಳಲ್ಲಿ ಒಂದಾಗಿರ್ತಕ್ಕಂಥ ಜಗದ್ಗುರು ಶ್ರೀ ಕೊಟ್ಟೂರು ಸಂಸ್ಥಾನ ಸ್ವಾಮಿ ಮಠದ ಒಂದು ಆಶ್ರಯದಲ್ಲಿ ನಾವಿದ್ದೇವೆ. ನಮ್ಮ ಜೊತೆ ಮಾತಾಡಲಿಕ್ಕೆ ವೀರಶೈವ ಲಿಂಗಾಯತ ಸಮಾಜದ ಅನೇಕ ಮುಖಂಡರು, ಪದಾಧಿಕಾರಿಗಳಾದಿಯಾಗಿ ನಮ್ಮ ಜೊತೆ ಅನೇಕ ವಿಚಾರಗಳನ್ನು ಮಾತಾಡಲಿಕ್ಕೆ ಇದ್ದಾರೆ. ಅವರನ್ನು ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾತಾಡ್ತಾ ಇದ್ದೀವಿ. ಈಗ ನಮ್ಮ ಜೊತೆ ವೀರಶೈವ ಲಿಂಗಾಯತ ಮಹಾಸಮಾಜದ ಮತ್ತು ಸಂಘಟನೆಯ ಖಜಾಂಚಿಗಳಾಗಿರ್ತಕ್ಕಂಥ ಮತ್ತು ಹಿರಿಯರಾಗಿರ್ತಕ್ಕಂಥ ಮಲ್ಲೇಶಪ್ಪ ಸರ್ ಅವರಿದ್ದಾರೆ. ನಾವು ಅವ್ರನ್ನ ಮಾತಾಡಿಸ್ತಿದ್ದೀವಿ. ಸರ್, ಮೊದಲಿಗೆ ನಿಮ್ಗೆ ನಮಸ್ಕಾರ. ನಮಸ್ಕಾರ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ಆನಂದ್ ಸಿಂಗ್ ಆರ್ಮಿ ಅನ್ನುವಂಥ ಒಂದು ನಮ್ಮ ತಂಡ ಇಡೀ ಹೊಸಪೇಟೆಯಾದ್ಯಂತ ಸಂಚರಿಸಿ ಅನೇಕ ಸಮಾಜಗಳು, ಅನೇಕ ಗ್ರಾಮಗಳು, ಮುಖಂಡರು, ಜನಪ್ರತಿನಿಧಿಗಳು, ಅನೇಕ ಸಂಘ ಸಂಸ್ಥೆಗಳ ಜೊತೆ ಮಾತಾಡ್ತಾ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ವಿಷಯವಾಗಿ ಅಭಿಪ್ರಾಯ ಅನಿಸಿಕೆಗಳನ್ನು ಸಂಗ್ರಹಿಸ್ತಾ ಬಂದಿದ್ದೇವೆ. ಈಗ ನಿಮ್ಮ ಸಮಾಜದ ಒಂದು ಮುಖಂಡರ ಜೊತೆಗೆ ನಮ್ಮ ಒಂದು ಸಂವಾದವಂತ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ನೀವು ಹಿರಿಯರಿದ್ದೀರಿ ಮತ್ತು ನಮ್ಮ ಆನಂದ್ ಸಿಂಗ್ ಅವರನ್ನು ಭಾಳಷ್ಟು ಹತ್ತಿರದಿಂದ ನೋಡಿರ್ತಕ್ಕಂಥವ್ರು. ಅವರ ಅಭಿವೃದ್ಧಿ ಕಾರ್ಯಗಳಲ್ಲಿ ತಾವು ಕೂಡ ಒಂದು ಸಲಹೆ ಸೂಚನೆಗಳನ್ನು, ನಿರ್ದೇಶನಗಳನ್ನು ಕೊಟ್ಟು ಅಭಿವೃದ್ಧಿಯ ಇದರಲ್ಲಿ ಒಂದು ಎಲೆಮರೆಯ ಕಾಯಂತೆ ಕೂಡ ತಮ್ಮ ಸೇವೆಯನ್ನು ನೀಡ್ತಾ ಬಂದಿದ್ದೀರಿ. ಈಗ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂತ ಬಂದಾಗ ಯಾವೆಲ್ಲ ವಿಷಯಗಳನ್ನು ಮತ್ತು ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಆನಂದ್ ಸಿಂಗ್ರವ್ರ ಬಗ್ಗೆ ನೀವು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ? ಜೊತೆಗೆ ಆನಂದ್ ಸಿಂಗ್ರವರು ನಿಮ್ಮ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅಂತ ಬಂದರೆ ಯಾವ ಒಂದು ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತೀರಿ ಸರ್? ಓಂ ಗುರು ಬಸವಲಿಂಗಾಯ ನಮಃ. ನಾವು ಕಂಡಂತೆ ಆನಂದ್ ಸಿಂಗ್ ಒಬ್ಬ ಪ್ರಾಮಾಣಿಕ ರಾಜಕಾರಣ ಎಂಬುದಕ್ಕೆ ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಿ. ಸುಮಾರು 40 ವರ್ಷದಿಂದ ಏನು ಹಿಂದೆ MLAಗಳಾಗಿದ್ರಲ್ಲ, ಯಾರೂ ಡೆವಲಪ್ಮೆಂಟ್ ಮಾಡಿದ್ದಿಲ್ಲ ಹೊಸಪೇಟೆನ. ಆನಂದ್ ಸಿಂಗ್ MLA ಆದಮೇಲೆ ರೋಡ್ ಡೆವಲಪ್ಮೆಂಟ್ ಆಗ್ಯಾವೆ, ನೀರಾವರಿ ಬೇಕಾದಂಗೆ ಮಳೆಗಾಲದಲ್ಲಿ ಮಳೆ ಇಲ್ಲದಾಗ ಪ್ರತಿ ವಾರ್ಡಿಗೂ ನೀರಿನ ಟ್ಯಾಂಕ್ ಬಿಟ್ಟು ನೀರಿನ ಅಭಾವ ಸರಿ ಒಳ್ಳೆ ಅಭಿವೃದ್ಧಿ ಕಾರ್ಯ ಮಾಡ್ಯಾರ. ಏನು ಯಾವ MLA ಮುಂದೆ ಮಾಡಲ್ಲ, ಹಿಂದೆ ಮಾಡಿಲ್ಲ. ಬಟ್ ಆನಂದ್ ಸಿಂಗ್ ಕಾಲದವ್ರು ಡೆವಲಪ್ಮೆಂಟ್ ಆಯಿತು. ಹೊಸಪೇಟೆ ರೋಡ್ಗಳಾಗಲಿ, ಬೇರೆ ಸಹಕಾರಿ ಇದರ ಬಿಲ್ಡಿಂಗ್ಗಳಾಗಲಿ ಒಳ್ಳೆ ಅಭಿವೃದ್ಧಿ ಮಾಡ್ಯಾರ. ಯಾಕಂದರೆ ನಾವು ರಾಣಿಪೇಟೆಗೆ ಇರೋದು, ಅವ್ರ ಮನೆ ಹತ್ರನೇ ಇರೋದು ನಾವು ಅವರು. ಅಷ್ಟು ಹೊಂದಾಣಿಕೆ ಇತ್ತು ನಮಗೂ ಅವ್ರಿಗೂ. ಹೀಗಾಗಿ ಆನಂದ್ ಸಿಂಗಿನ ಬಗ್ಗೆ ಹೇಳೋಕ್ಕೆ ಭಾಳ ಕಷ್ಟ, ವರ್ಡ್ಸೇ ಇಲ್ಲ ಅಂತ ಡೆವಲಪ್ಮೆಂಟ್ ಮಾಡಿರೋದು ಹೇಳೋದಕ್ಕೆ. ಇನ್ನು ವಿಜಯನಗರ ಜಿಲ್ಲೆ ಹೋರಾಟಕ್ಕೆ ಮೊದಲು ಮಾಡಿದ್ರು, ಕೊಪ್ಪಳಕ್ಕೆ ಹೋಯ್ತದು. ಆ್ಯಕ್ಚುಲಿ ಕೊಪ್ಪಳಕ್ಕೆ ಜಿಲ್ಲೆ ಆಗೋದಕ್ಕಿಂತ ಮುಂಚೆ ಹೊಸಪೇಟೆ ಜಿಲ್ಲೆನೇ ಆಗ್ಬೇಕಾಯ್ತು. ಆವಾಗ ನಮ್ಮ ಇವರಿದ್ರು ಯಾರು ಭರಮನಗೌಡ್ರಪ್ಪ, ಶಂಕರಗೌಡ್ರು MLA ಇದ್ದರು. ಅವರೇನು ಮಾಡಲೇ ಇಲ್ಲ. ಬಟ್ ಆನಂದ್ ಸಿಂಗ್ ಹೋರಾಟ ಮಾಡಿ ಜಿಲ್ಲೆನ ಮಾಡಿದ್ರು. ಭಾಳ ಹೆಮ್ಮೆ ಅನಿಸ್ತದೆ ಆನಂದ್ ಸಿಂಗನ ಬಗ್ಗೆ ನಾವು ಹೇಳೋಕ್ಕೆ. ಅವ್ರ ಮಗನ ಬಗ್ಗೆ ಮಗ ಸಿದ್ಧಾರ್ಥ್ ಸಿಂಗು ಯುವ ನಾಯಕ, ಇನ್ನು ಸಣ್ಣ ವಯಸ್ಸಿನಲ್ಲೇ ಪಾಪ ಪ್ರತಿಯೊಂದು ಹಳ್ಳಿಗೂ ಮಾಡಿ ಇದು ಮಾಡಿ ಎಲ್ಲ ಕಷ್ಟ ಸುಖ ತರಿಸಿ ಭಾಳ ಕಷ್ಟ ಬಿದ್ದು ಪಾಪ ಇದು ಮಾಡೋಣ ಅದ್ರ ಬಗ್ಗೆ. ಆಮೇಲೆ ನಮ್ಮ ನೀರಾವರಿ, ಲಿಫ್ಟ್ ಇರಿಗೇಷನ್ ಐತೆ, ಎಲ್ಲ ಪಾಪನಾಯಕನಲ್ಲಿ ಕೆರೆ ತುಂಬಿಸೋದು, ಇದಕ್ಕೆಲ್ಲ ಆನಂದ್ ಸಿಂಗಿನ ಕೊಡುಗೆ ಭಾಳ ಐತೆ. ನಮ್ಮ ಜೀವಮಾನದೊಳಗೆ ಅಂಥ ವ್ಯಕ್ತಿ ನಮಗೆ ಸಿಗೋದಿಲ್ಲ ಅಂತಂದೇಳಿ ನಾನು ಮುಂದೆ ಅವಕಾಶ ಅಂತ ಬಂತು ಅಂದರೆ ಸರ್ ಅವಕಾಶ ಬಂದರೆ ನಾವು ಆನಂದ್ ಸಿಂಗ್ ಆಗಲಿ, ಸಿದ್ಧಾರ್ಥ್ ಸಿಂಗ್ ಆಗಲಿ ಅವ್ರಿಗೆ ಸಪೋರ್ಟ್ ಯಾವಾಗಲೂ ಇರ್ತದೆ. ನಮ್ಮ ಸಮಾಜ ಇರ್ತದೆ, ನಮ್ಮ ಇದು ಇರ್ತದೆ, ಜೀವಮಾನದವರೆಗೆ ಅವ್ರಿಗೆ ಸಹ ನಾವು ಇದಿರ್ತೀವಿ, ಹೆಲ್ಪ್ಫುಲ್ ಇರ್ತೀವಿ. ಇಲ್ಲ ಇಂಥ MLA ನಮ್ಗೆ ಸಿಗೋದಿಲ್ಲ. ದೇವರವ್ರಿಗೆ ಒಳ್ಳೆ ಆರೋಗ್ಯ ಕಟ್ಟ ಹಂಪಿ ವಿರೂಪಾಕ್ಷೇಶ್ವರ, ಭುವನೇಶ್ವರಿ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾನು ಮಾತಾಡ್ತೀನಿ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಬಸವರಾಜ್ ಸರ್, ನಮಸ್ತೆ. ನಿಮಗೆ ನೀವು ಕಾಣಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ವಿಷಯಗಳಂತ ಬಂದಾಗೆ ತಾವು ಆನಂದ್ ಸಿಂಗ್ರವರಿಗೆ ಅತ್ಯಂತ ನಿಕಟವರ್ತಿಯಾಗಿ ಮತ್ತು ಸಿದ್ಧಾರ್ಥ್ ಸಿಂಗ್ರವರ ಇತ್ತೀಚಿನ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಒಬ್ಬ ಮಾರ್ಗದರ್ಶಿಯಾಗಿ ಎರಡೂ ಆಯಾಮಗಳಲ್ಲಿ ಇಬ್ಬರು ವ್ಯಕ್ತಿತ್ವಗಳನ್ನು ಕಂಡಿರ್ತಕ್ಕಂಥದ್ದು. ಆ ಒಂದು ವ್ಯಕ್ತಿತ್ವಗಳ ಬಗ್ಗೆ ನಿಮಗೆ ಪ್ರಶ್ನೆ ಮಾಡಿದಾಗ ಯಾವೆಲ್ಲ ವಿಷಯಗಳು ಮತ್ತು ಕಾರ್ಯಸಾಧನೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ? ನಮಸ್ಕಾರ. ಮೊದಲನೇದಾಗಿ ನಮ್ಮ ಸಿದ್ಧಾರ್ಥ್ ಸಿಂಗ್ರವರ ಹುಟ್ಟಿದಬ್ಬಕ್ಕೆ ಶುಭಾಶಯಗಳನ್ನು ಕೋರ್ತೇನೆ. ಅವರ ತಂದೆಯವರಾದ ಶ್ರೀಯುತ ಆನಂದ್ ಸಿಂಗ್ರವರು ಸತತ ಒಂದು 15-20 ವರ್ಷಗಳಿಂದ ರಾಜಕಾರಣದಲ್ಲಿ ನಮ್ಮ ಶಾಸಕರಾಗಿ ಮತ್ತು ಸಚಿವರಾಗಿ ಯಾವ ಕಾರ್ಯ ಮಾಡಿಲ್ಲ ಅನ್ನಂಗಿಲ್ಲ. ಪ್ರತಿಯೊಂದು ಕಾರ್ಯ ಕ್ಷೇತ್ರದಲ್ಲೂ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಂದ್ರೆ ಹೊಸಪೇಟೆ ಮೂಲ ಕಾರಣ ನಮ್ಮ ಆನಂದ್ ಸಿಂಗರು. ಆಮೇಲೆ ವಿಜಯನಗರ ಜಿಲ್ಲೆ ಆಗಬೇಕಂದ್ರೆ ಅಷ್ಟು ಸುಲಭವಾದ ಮಾತಿದ್ದಿಲ್ಲ. ತಮ್ಮ ಎಲ್ಲ ರಾಜಕೀಯ ಚಟುವಟಿಕೆಗಳನ್ನು ಎಲ್ಲ ಬದಿಗೆ ಒತ್ತಿ ರಾಜೀನಾಮೆ ಕೊಟ್ಟು ಸಹ ವಿಜಯನಗರ ಜಿಲ್ಲೆ ಮಾಡಿದ್ದು ಅತ್ಯಂತ ಅಮೋಘಪೂರ್ಣ.
ಅದು ಏನು ನಮ್ಮ ಸಾಧನೆ ಅಂತಲೇ ಅನ್ಕೋಬೋದು, ದಾಖಲೆನೇ ಅನ್ಕೋಬೋದು. ಅದೇ ರೀತಿಯಲ್ಲಿ ಎಲ್ಲ ಸಮಾಜಗಳು ಯಾವ ಸಮಾಜ ಬಿಟ್ಟಿಲ್ಲ, ಸಣ್ಣ ಸಣ್ಣ ಸಮಾಜ ಹಿಡಿದು ಎಲ್ಲ ಸಮಾಜಗಳಿಗೆ ಸರ್ವ ಆದ್ಯತೆಯನ್ನು ಕೊಟ್ಟು ಆ ಎಲ್ಲ ಸರ್ವ ಸಮಾಜಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಮೂಲ ಕಾರಣ ನಮ್ಮ ಆನಂದ್ ಸಿಂಗ್ ಅವರು. ಅದೇ ರೀತಿಯಾಗಿ ಮುಖ್ಯ ಸರ್ಕಲ್ ಶ್ರೀಯುತ ಡಾಕ್ಟರ್ BR ಅಂಬೇಡ್ಕರ್ ಅವರ ಸರ್ಕಲ್ಲು ನಮ್ಮ ಕರ್ನಾಟಕದಲ್ಲೇ ಭಾಳಷ್ಟು ಸುಂದರವಾಗಿ ಅಭೂತಪೂರ್ಣವಾಗಿ ಕಾಣಲಿಕ್ಕೆ ಮಾನ್ಯ ಆನಂದ್ ಸಿಂಗ್ ಅವರು ಕಾರಣ. ಅದೇ ರೀತಿಯಾಗಿ ವಿಶ್ವಗುರು ಬಸವೇಶ್ವರರ ವೃತ್ತ ಮಾಡಲಿಕ್ಕೇನು ಕೂಡ ಆನಂದ್ ಸಿಂಗ್ ಅವರು ಕಾರಣ. ಸತತ 40 ವರ್ಷಗಳಿಂದ ಯಾವ ರೀತಿ ಅಭಿವೃದ್ಧಿ ಆಗೋದನ್ನು ನಮ್ಮ ಶ್ರೀಯುತ ಆನಂದ್ ಸಿಂಗ್ ಅವರು ಮಾಡಿ ತೋರಿಸಿದರು. ಯಾವ ಕ್ಷೇತ್ರನೂ ಬಿಟ್ಟಿಲ್ಲ. ಇವತ್ತು ಅವ್ರನ್ನ ಹೊರತಾಗಿ ನಾವು ಹೊಸಪೇಟೆ ನೋಡ್ತಾ ಇದ್ದೀವಿ ಅಂದರೆ ಒಂದು ವರ್ಷದಲ್ಲಿ ಸತತ ಎಲ್ಲ ಜನರು ಪರಿತಪಿಸ್ತಾ ಇದ್ದಾರೆ. ಎಂಥ ನಾವು ಕೆಟ್ಟ ಕೆಲಸ ಮಾಡಿಬಿಟ್ವಿ, ಒಂದು ವರ್ಷದಲ್ಲಿ ಸಾಕಷ್ಟು ಜನರು ಮತ್ತೆ ಆನಂದ್ ಸಿಂಗ್ ಅವರು ಬರಲಿ. ಅದೇ ರೀತಿಯಾಗಿ ಈಗ ಸಿದ್ಧಾರ್ಥ್ ಸಿಂಗ್ ಅವರು ಅವರ ಅಭಿಮುಖ ಪ್ರತಿಭೆಯಾಗಿ ಸಾಕಷ್ಟು ತಾಳ್ಮೆಯುದ ಸಿದ್ಧಾರ್ಥ್ ಸಿಂಗ್ ಅಂತಂದ್ರೇ ಆ ಮಾತೇ ಬೇರೆ ಇದೆ. ಏನಂದರೆ ಅವರಷ್ಟು ತಾಳ್ಮೆ ಸಹನೆ ಆ ಸಣ್ಣ ವಯಸ್ಸಲ್ಲಿ ಯಾರೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಎಲೆಮರೆಯ ಕಾಯಿಯಂತೆ ಇವತ್ತು ಅವ್ರು ಕೆಲಸ ಮಾಡ್ತಿರೋದು ಯಾವ ಪ್ರಚಾರ ಇಲ್ದಂಗೆ, ಆಡಂಬರ ಇಲ್ದಂಗೆ ಅಷ್ಟೊಂದು ತಾಳ್ಮೆ ಶಾಂತಿಯಿಂದ ಎಲ್ಲ ಸಮಾಜದವರು ಒಡೆಗೂಡಿ ಕೆಲಸ ಮಾಡ್ತಿರೋದು ನಮಗೆ ಭಾಳಷ್ಟು ಉತ್ಸಾಹ ತಂದಿದೆ. ಆ ಯುವಕನಲ್ಲಿ ಕಂಡಂಥ ಚೈತನ್ಯ ಅವರು ಆನಂದ್ ಸಿಂಗ್ ಅವರು ಮಾಡಿರೋದಕ್ಕಿಂತ ಹೆಚ್ಚಿನ ಕೆಲಸವನ್ನು ಮಾಡ್ತಾರೆ ಅಂತ ನಮ್ಮ ಆಶಾಭಾವನೆ ಆಗಿದೆ. ಹಾಗಾಗಿ ಇವತ್ತು ಅವರ ಹುಟ್ಟದ ಹಬ್ಬಕ್ಕೆ ನಾನು ಭಾಳಷ್ಟು ಅಭಿನಂದನೆಗಳು ಸಲ್ಲಿಸ್ತದೆ. ಹೊಸಪೇಟೆಯ ಜನತೆ ಕೂಡ ಸಿದ್ಧಾರ್ಥ್ ಸಿಂಗ್ ಅವರು ನಮ್ಮ ಮುಂದಿನ ಶಾಸಕರಾಗಲಿ, ಆ ಮೂಲಕವಾಗಿ ಆನಂದ್ ಸಿಂಗ್ ಅವರು ಮತ್ತು ಸಿದ್ಧಾರ್ಥ್ ಸಿಂಗ್ ಅವರು ಏನು ಜೋಡೆತ್ತು ಅಂತೀವಿ, ಆ ರೀತಿಯಾಗಿ ನಾವು ಹೊಸಪೇಟೆಯಲ್ಲಿ ಮತ್ತೊಮ್ಮೆ ಯುವರಾಜ ಸಿದ್ಧಾರ್ಥ್ ಸಿಂಗ್ ಅವರನ್ನು ಆರಿಸಿ ತಂದು ನಮ್ಮ ಹೊಸಪೇಟೆಯ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಶ್ರಮಿಸಲಿ ಅಂತ ಅವರ ಹುಟ್ಟು ಹಬ್ಬದ ದಿನದಂದು ನಾನು ತುಂಬ ಶುಭಾಶಯಗಳನ್ನು ಕೋರ್ತೇನೆ. ಧನ್ಯವಾದಗಳು, ಶುಭವಾಗಲಿ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷರು ಮತ್ತು ಯುವಕರು ಆಗಿರ್ತಕ್ಕಂಥ, ಜೊತೆಗೆ ಆನಂದ್ ಸಿಂಗ್ ಮತ್ತು ಸಿದ್ಧಾರ್ಥ್ ಸಿಂಗ್ ರವರ ಕೆಲಸ ಕಾರ್ಯಗಳನ್ನೇ ನೋಡಿಕೊಂಡು ಸಮಾಜ ಸೇವೆಯನ್ನು ಆರಂಭಿಸಿ ಅದರಿಂದ ಸ್ಫೂರ್ತಿಯನ್ನು ಪ್ರೇರಣೆಯನ್ನು ಪಡೆದಿರ್ತಕ್ಕಂಥ ಯುವಕರಾಗಿರ್ತಕ್ಕಂಥ ರವಿಕಾಂತ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಇದ್ದೀವಿ. ರವಿಕಾಂತ್ ಅಣ್ಣ, ಮೊದಲಿಗೆ ನಿಮ್ಮ ನಮಸ್ಕಾರ. ನಮಸ್ಕಾರ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂತ ವಿಚಾರ ಬಂದಾಗ ಯಾವೆಲ್ಲ ವಿಚಾರಧಾರೆಗಳು, ಯಾವೆಲ್ಲ ಕಾರ್ಯಸಾಧನೆಗಳು ನಿಮ್ಮ ಕಣ್ಣ ಮುಂದೆ ಬರ್ತವೆ? ನಿಮ್ಮ ನೆನಪಿನ ಅಂಗಳದಿಂದ, ನಿಮ್ಮ ನೆನಪಿನ ಬುತ್ತಿಯಿಂದ ಯಾವೆಲ್ಲ ವಿಷಯಗಳನ್ನು ಹೇಳಿ ನಮ್ಮ ಒಂದು ತಂಡಕ್ಕೆ ತಾವೆಲ್ಲ ಮಾಹಿತಿಗಳನ್ನು ಹಂಚ್ಕೊಳ್ತೀರಾ? ಮೊದಲಿಗೆ ಸಮಾಜದ ಪರವಾಗಿ ಎಲ್ಲರಿಗೂ ನಮಸ್ಕಾರಗಳು ತಿಳಿಸ್ತೇನೆ. ಹಾಗೆಯೇ ಈಗ ವಿಜಯನಗರ ಕ್ಷೇತ್ರದಲ್ಲಿ ಹಲವಾರು ಜನ ಎಲ್ಲ ಮಾತಾಡಿದ್ದಾರೆ. ಈಗ ದಾನಿಗಳು ಅದು ಇದು ಅಂತ ಭಾಳ ಅವ್ರ ಬಗ್ಗೆ ಹೊಗಳಿದ್ದಾರೆ. ನಾನು ಅವರು ದಾನ ಧರ್ಮದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕಂತಂದರೆ ಸಿದ್ಧಾರ್ಥ್ ಸಿಂಗ್ ಅನ್ನೋ ಹೆಸರು ಏನಿದೆಯಲ್ಲ, ಸಿದ್ಧಾರ್ಥ್ ಸಿಂಗ್ ಅನ್ನೋ ಹೆಸರು ಅದು ವ್ಯಕ್ತಿ ಅಲ್ಲ, ಅದು ಒಂದು ಶಕ್ತಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ನೀವು ನೋಡಿರಿ, ಬೆಳಗ್ಗೆಯಿಂದ ಸಂಜೆವರೆಗೆ ಯಾವುದೇ ಕಾರ್ಯಕ್ರಮ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ದಾನ ಧರ್ಮ ಇರ್ಬೋದು, ಏನೇ ಒಂದು ಮಾಡಿದರೂ ಆ ಮುಖ ಡಲ್ ಆಗುತ್ತೆ, ಫೇಸಲ್ಲಿ ವರ್ಚಸ್ಸು ಕಡಿಮೆ ಆಗುತ್ತೆ. ಯಾರಾದರೂ ಕೇಳ್ತಾರೆ, ಯಾಕೆ ಮುಖ ಡಲ್ ಇದೆ, ಯಾಕೆ ನಿನ್ನ ಮುಖ ಈ ಥರ ಇದೆ, ಡಲ್ ಆಗಿದೆಯಲ್ಲ ಅಂತ ಕೇಳ್ತಾರೆ. ಆದರೆ ಸಿದ್ಧಾರ್ಥ್ ಸಿಂಗ್ ಮುಖದಲ್ಲಿ ನಾವು ಇದುವರೆಗೂ ಆ ಡಲ್ ಆಗಿರ್ತಕ್ಕಂಥ ನಾನು ತೇಜಸ್ಸು ನೋಡೇ ಇಲ್ಲ. ನಾನು ಯಾವಾಗಲೂ ತೇಜಸ್ವಾಗಿರುತ್ತೆ. ಅದು ಯಾಕೆ ತೇಜಸ್ಸಾಗಿರುತ್ತೆ ಅಂದರೆ, ಮಹಾನ್ ತಪಸ್ಸುಗಳಾಗಿರ್ತಕ್ಕಂಥ ಸ್ವಾಮಿಗಳ ಮುಖದಲ್ಲಿ ಇರುತ್ತೆ. ಇಲ್ಲಾಂದರೆ ನಾವು ನೋಡಿದಂಗೆ ಈ ದೇಶದ ಪ್ರಧಾನಿ ಆಗಿರ್ತಕ್ಕಂಥ ಮೋದಿಯವ್ರ ಮುಖದಲ್ಲಿ ನೋಡಿದ್ದೀವಿ ನಾವು, ಅಷ್ಟು ತೇಜಸ್ಸು. ಬಿಟ್ಟರೆ ದೊಡ್ಡ ದೊಡ್ಡ ಸ್ವಾಮಿಗಳು ಇರ್ಬೋದು, ತಪಸ್ವಿಗಳು ಅದ್ರ ಮಾತ್ರ ಇರುತ್ತೆ. ಅದು ಬಿಟ್ಟಿಂದೆ ಈ ಥರ ತೇಜಸ್ಸು ಇರ್ತಕ್ಕಂಥ ಮುಖ ಅವ್ರು ಈವನ್ನು ರಾಜಕೀಯದಲ್ಲಿ MLA ಸೋತಾಗೂ ಅವ್ರ ಮುಖ ಡಲ್ ಅಂತ ನಾವು ನೋಡಲೇ ಇಲ್ಲ. ಅಷ್ಟು ತೇಜಸ್ಸಿರುತ್ತೆ. ಅವ್ನು ಮಾಡ್ತಕ್ಕಂಥ ಕಾರ್ಯಗಳು ನಮಗೆ ಭಾಳ ಪ್ರೋತ್ಸಾಹ. ಇಷ್ಟು ಸಣ್ಣ ವಯಸ್ಸಿನಲ್ಲೇ ಬೇರೆ ಬೇರೆ ಎಲ್ಲ ನಾವು ಯುವಕರನ್ನು ನೋಡ್ತೀವಿ, ಅಲ್ಲಿಗೆ ಹೋಗೋದು, ಇಲ್ಲಿ ಹೋಗೋದು, ತಿರುಗಾಡೋದು ಅಂತ. ಈ ಸಣ್ಣ ವಯಸ್ಸಿನಲ್ಲಿ ಅವ್ರಿಗೆ ತಾಳ್ಮೆ ಇದೆಯಲ್ಲ, ಆ ತಾಳ್ಮೆ ನಿಜವಾಗಿಯೂ ಆ ದೇವರೇ ಅವರಿಗೆ ಕೊಟ್ಟಿದ್ದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗೆಯೇ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಎನ್ನುವ ಈ ಒಂದು ನುಡಿಯನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ, ಇಡೀ ವಿಶ್ವಕ್ಕೆ ಸಮಾನತೆಯ ಸಂದೇಶ ಸಾರಿರ್ತಕ್ಕಂಥ ವಿಶ್ವಗುರು
ಬಸವೇಶ್ವರ ಅಂದರೆ ಬಸವಣ್ಣನವರ ಮೂರ್ತಿ ನಮ್ಮ ಹೊಸಪೇಟೆಯಲ್ಲಿ ಸ್ಥಾಪನೆ ಆಗಬೇಕು, ಅವರದೇ ಆಗಿರ್ತಕ್ಕಂಥ ಒಂದು ವೃತ್ತ ಸ್ಥಾಪನೆ ಆಗಬೇಕು. ಆ ಮೂಲಕ ಬಸವಣ್ಣನವರು ಇಡೀ ವಿಶ್ವಕ್ಕೆ ಸಾರಿದ ಸಂದೇಶವನ್ನು ಅವರ ಒಂದು ಪುತ್ಥಳಿ ನೋಡಿದಾಗ ನಮಗೆಲ್ಲರಿಗೂ ಕೂಡ ಅರಿವಾಗಬೇಕು, ಅವರ ಜೀವನ ನಮಗೆ ಮಾರ್ಗದರ್ಶನ ಆಗಬೇಕು ಅಂತಕ್ಕಂಥ ಕೂಗು ಈ ಭಾಗದ ವೀರಶೈವ ಲಿಂಗಾಯತ ಮಹಾಸಮಾಜ ಬಹುದಿನದ ಬೇಡಿಕೆ ಆಗಿತ್ತು. ಸತತ 4 ದಶಕಗಳು ಅಂದರೆ 40 ವರ್ಷಗಳಿಂದಲೂ ಕೂಡ ಸಾಧ್ಯವಾಗದ ಬಸವೇಶ್ವರ ಮೂರ್ತಿ ಸ್ಥಾಪನೆ ಮತ್ತು ಬಸವೇಶ್ವರ ವೃತ್ತ ಸ್ಥಾಪನೆ ಆಗಿ ಏನಿತ್ತು ಆ ಒಂದು ಸವಾಲು ಅದು ಈಡೇರಿದ್ದು, ಆ ಕನಸು ಈಡೇರಿದ್ದು ನಮ್ಮ ಆನಂದ್ ಸಿಂಗ್ರವರಿಂದ. ಹಾಗಾಗಿ ನಮ್ಮ ಸಮಾಜ ಈ ಒಂದು ಕಾರ್ಯಕ್ಕೆ ನಾವು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೇವೆ, ಆಭಾರಿಯಾಗಿರ್ತೇವೆ ಅಂತಕ್ಕಂಥ ಮಾತನ್ನು ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಮುಖಂಡರುಗಳು ಹೇಳಿದ್ದಾರೆ. ಅದ್ರ ಜೊತೆಗೆ ಸಿದ್ಧಾರ್ಥ್ ಸಿಂಗ್ ಅಂತಕ್ಕಂಥದ್ದು ಸರಳತೆಯ ಸಾಕಾರ ಮೂರ್ತಿ. ಅವರ ಒಂದು ಈ ಸರಳತೆ ಮುಂದೊಂದು ದಿನ ಅವರನ್ನು ಉನ್ನತ ಪದವಿಗೆ ಒಯ್ಯುವುದರಲ್ಲಿ ಯಾವುದೇ ಒಂದು ಸಂದೇಹ ಬೇಡ. ಅವರ ಒಂದು ಉನ್ನತಕ್ಕೆ, ಅವರ ಒಂದು ಪದವಿ ಪಡೆಯುವಂತಹ ಒಂದು ಕಾರ್ಯಕ್ಕೆ, ಅವರ ಒಂದು ಮುಂದಿನ ಭವಿಷ್ಯದ ಒಂದು ಕಾರ್ಯಗಳಿಗೆ ನಮ್ಮ ಸಮಾಜ ಯಾವಾಗಲೂ ಕೂಡ ಜೊತೆಯಾಗಿ ನಿಲ್ಲುತ್ತೆ. ಅವರ ಹೆಜ್ಜೆಯಾಗಿ ಅವರ ಯಶಸ್ವಿಗೆ ಶ್ರಮಿಸುತ್ತೆ. ಇದರಲ್ಲಿ ಯಾವುದೇ ಸಂದೇಹ ಬೇಡ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇಂಥ ಒಬ್ಬ ಸಮರ್ಥ ನಾಯಕನನ್ನು ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಮಾಡಬೇಕು. ಆ ಮೂಲಕ ಹೊಸಪೇಟೆ ಇಡೀ ಒಂದು ಕರ್ನಾಟಕದಲ್ಲಿ ಒಂದು ಅಭಿವೃದ್ಧಿಶೀಲ ಮತ್ತು ಮಾದರಿ ಕ್ಷೇತ್ರವಾಗಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿದ್ದಾರೆ. ಜೊತೆಗೆ ಚುನಾವಣೆ ಯಾವಾಗಲೇ ನಡೀಲಿ, ಬಟ್ ಮುಂದೆ ಆಗ್ತಕ್ಕಂಥ MLA ಅದು ಸಿದ್ಧಾರ್ಥ್ ಸಿಂಗ್, ಇದರಲ್ಲಿ ಯಾವುದೇ ಒಂದು ಎಳ್ಳು ಕಾಳಷ್ಟು ಕೂಡ ಸಂದೇಹ ಬೇಡ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರ ಒಂದು ಹುಟ್ಟುಹಬ್ಬ ಒಂದು ವಿಶೇಷವಾಗಿ ಇವರು ಶುಭ ಹಾರೈಸಿದ್ದಾರೆ. ನಮ್ಮ ಈ ಒಂದು ವೀರಶೈವ ಲಿಂಗಾಯತ ಒಂದು ಸಂಘಕ್ಕೆ ಮತ್ತು ಸಭೆಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್.